ಹಿರಿಯ ನ್ಯಾಯವಾದಿ ಮಹಾಬಲೇಶ್ವರ ಹಾಸಿನಾಳ್ ಅವರಿಂದ ಜಾನಕಿಯಮ್ಮನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಗಂಗಾವತಿ ದಕ್ಷಿಣ ಭಾರತ ಸೇರಿದಂತೆ ಭಾರತದ ಕೋಗಿಲೆ ಡಾಕ್ಟರ್ ಜಾನಕಿಯವರ ಹಸ್ತಂಗತದಿಂದ ಹಿರಿಯ ಸಂಗೀತ ಗಾಯಕಿಯನ್ನ ದೇಶ ಕಳೆದುಕೊಂಡು ಬಡವಾಗಿದೆ ಎಂದು ಹಿರಿಯ ನ್ಯಾಯವಾದಿ ಹಾಗೂ ಸಂಗೀತ ಕಲಾವಿದ ಮಹಾಬಲೇಶ್ವರ ಹಾಸಿನಾಳ್ ಭಾವಪೂರ್ಣ ಶ್ರದ್ಧಾಂಜಲಿ ತಿಳಿಸಿದ್ದಾರೆ. ತಾವು ಒಬ್ಬ ಸಂಗೀತ ಕಲಾವಿದರಾಗಿ ಜೀವನದಲ್ಲಿ ಒಮ್ಮೆಯಾದರೂ ಅವರನ್ನ ಭೇಟಿ ಮಾಡುವ ಉದ್ದೇಶ ಹೊಂದಿದ್ದು, ಅದಕ್ಕೆ ಸ್ಫೂರ್ತಿ ಎಂಬಂತೆ ಗಂಗಾವತಿಯ ಸಂಗೀತ ಕಲಾವಿದೆ ಸುನಿತಾ ಬೆಂಗಳೂರು ಅವರಿಂದ ಭೇಟಿ ಮಾಡುವ ಅವಕಾಶ ದೊರಕಿದ್ದು ನನ್ನ 7 ಜನ್ಮ ಪುಣ್ಯವೆಂದು ತಿಳಿಸಿದ್ದಾರೆ. ಆ ಒಂದು ಭೇಟಿಯ ಕ್ಷಣ ಸಾಕ್ಷಾತ್ ಜನ್ಮ ಕೊಟ್ಟ ತಾಯಿ ಹಾಗೂ ಶಾರದಾ ದೇವಿಯ ಸ್ವರೂಪವನ್ನ ತಾವು ಕಂಡು ಹುಟ್ಟಿದ ಜನ್ಮ ಸಾರ್ಥಕವಾಯಿತೆಂದು ಭಾವಿಸುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಸರಳ ಸಜ್ಜನಿಕೆಯ ಹಿರಿಯ ಗಾಯಕಿ ಜಾನಕಿ ಅಮ್ಮನವರು ಮತ್ತೊಮ್ಮೆ ಹುಟ್ಟಿ ಬರಲಿ, ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಭಾವಪೂರ್ಣ ಶ್ರದ್ಧಾಂಜಲಿ ತಿಳಿಸಿದ್ದಾರೆ. ಎಸ್ ಜಾನಕಿ ಅಮ್ಮ ನನಗೆ ಮಾತೃ ಸ್ವರೂಪಿಣಿ. ಅವರು ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಪ್ರಥಮ ಬಾರಿಗೆ ರಾಜ್ಕುಮಾರ್ ಅವ್ರ ಜೊತೆ ಯುಗಳ ಗೀತೆ ಹಾಡಿದರು. ಆ ಗೀತೆ ನನಗೆ ಸದ್ಯ ನೆನಪಿಲ್ಲ. ಅದೇ ತುಂಬಿತು ಮನವು ನುಂಬಿದ ಮನವು ಪ್ರೇಮದ ಗಾಳಿ ನನ್ನ ಜೀವನ ವರಳಿ, ಇದನ್ನು ಹಾಡಿದರು. 1962ರಿಂದ ಅಥವಾ ಅದಕ್ಕಿಂತ ಮುಂಚಿನಿಂದನೂ ನಾನು ಎಸ್ ಜಾನಕಿ ಅಮ್ಮನವರ ಹಾಡುಗಳನ್ನ ಎಷ್ಟೊಂದು ಕೇಳಿದೆ ಅಂದರೆ ಎಷ್ಟೊಂದು ಕೇಳ್ತಾ ಬಂದು ಇವತ್ತಿನವರೆಗೂ ಈ ವಯಸ್ಸಿನಲ್ಲೂ ಅಂದರೆ ಲೆಕ್ಕ ಇಲ್ಲದಷ್ಟು. ಅವರ ಧ್ವನಿಯಲ್ಲಿ ಒಂದು ಅದ್ಭುತ ಶಕ್ತಿ ಇದೆ. ಅವರು ನಮ್ಮಂಥವರೆಲ್ಲ ಏನು ಹೇಳಬೇಕು, ಅವರು ಸರಸ್ವತಿ ಪುತ್ರಿ, ಗಾನ ಕೋಕಿಲೆ, ನಾವು ಯಾರು ಅವ್ರಿಗೆ ಹೇಳೋಕ್ಕೆ ಅವರ ಧೂಳಿನ ಒಂದು ಕಣನೂ ಕೂಡ ಅಲ್ಲ ನಾವು. ಆದರೆ ಅವರು ಹಾಡಿದ ಹಾಡುಗಳು ಅವನ್ನೆಲ್ಲ ಕೇಳ್ತಾ ಕೇಳ್ತಾ ಇಷ್ಟು ವರ್ಷ ಕಳೆದ್ವಿ. ನನ್ನಂಗೆ ಎಷ್ಟು ಕೋಟ್ಯಾಂತರ ಪ್ರೇಮಿಗಳು ಆ ತಾಯಿಯ ಹಾಡುಗಳನ್ನು ಕೇಳಿ ಆನಂದ ಪಟ್ಟಿದ್ದಾರೋ, ತಮ್ಮ ಜೀವನದಲ್ಲಿ ಪಥದಲ್ಲಿ ಅವುಗಳನ್ನೆಲ್ಲ ಗುನ್ಗುನುಡ್ತಾ ಇದ್ದಾರೋ, ಅವರೆಲ್ಲರಿಗೂ ನಿನ್ನೆ ದಿನ ದುಃಖದ ದಿನವೇ. ನಾವು ವಿಚಿತ್ರ ಜನ. ಏನು ಅಂದರೆ ನಾವು ನಮಗೆ ಬೇಕಿದ್ದೆಲ್ಲ ಕಾಯಂ ಇರಬೇಕು ಅಂತ. ಕಾಯಂ ಯಾರು ಇರ್ತಾರೆ, ಯಾವುದು ಇರ್ತದೆ, ಯಾವುದು ಕಾಯಮಲ್ಲ, ಬಂದವರು ಹೋಗಲೇಬೇಕು. ಜಾನಕಿಯಮ್ಮ ಸಂಪೂರ್ಣ ಜೀವನವನ್ನು ಅವರು ಕಳೆದರು, ಬಹಳ ಆನಂದದಿಂದ ಕಳೆದರು. ನನ್ನ ಜೀವನದಲ್ಲಿ ಒಂದು ಆಸೆ ಇತ್ತು, ಅವ್ರನ್ನ ಭೇಟಿ ಆಗಬೇಕು ಅಂತೇಳಿ. ನಾನು ಸುಮಾರು 3-4 ವರ್ಷದಿಂದ ಒಂದು 4-5 ಜನ ಮಿತ್ರರನ್ನು ಕರ್ಕೊಂಡು ಹೋಗಿ ಹೈದ್ರಾಬಾದ್ನಲ್ಲಿ ಸುಮಾರು 4 ದಿವಸ ಇದ್ದರೂ ನನಗೆ ಅವ್ರು ಭೇಟಿ ಆಗಲಿಲ್ಲ. ಬಟ್ ನಾನು ಪ್ರತಿಯೊಬ್ಬ ಪರಿಚಯದವ್ರಿಗೆಲ್ಲ ಹೇಳ್ತಿದ್ದೆ, ನಾನು ಜಾನಕಿ ಅಮ್ಮನ ಭೇಟಿ ಆಗಬೇಕು ಅಂತ. ಆವಾಗ ನಮ್ಮ ಗಂಗಾವತಿ ಹುಡುಗಿ ಪುಣ್ಯಾತ್ಗಿತ್ತಿ ನಾನು ಐ ಶುಡ್ ಥ್ಯಾಂಕ್ ಹರ್. ಈಗ 1.5 ವರ್ಷದಿಂದ ಫೋನ್ ಮಾಡಲಿಲ್ಲ, ಸರ್ ಜಾನಕಿ ಅಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಅವರ ಪರಿಚಯದವ್ರ ಮನೆಗೆ ಯಾರನ್ನೂ ಕರ್ಕೊಂಡು ಬರಬಾರ್ದು, ಯಾರಿಗೂ ಹೇಳಬಾರ್ದು, ನೀವು ಒಬ್ಬರೇ ಬರಬೇಕು ಅಂದರು. ನಾನು ನೋಡ್ರಿ ಅದೇನು 1000 ಕೆಲಸ ಇದ್ದರೂ ಪರವಾಗಿಲ್ಲ, ಆವತ್ತು ರಾತ್ರಿ ಹೊರಟುಬಿಟ್ಟೆ. ಮುಂಜಾನೆ ನಾನು ಬೆಂಗಳೂರಿಗೆ ಸುನೀತಾನ ಕರ್ಕೊಂಡು ಆ ಜಾನಕಿ ಅಮ್ಮನವರು ಹೇಳಿದ ಮನೆಯಲ್ಲಿ ಹೋಗಿ ನೋಡಿದೆ. ಅವ್ರು ನೋಡಿದಾಗ ನನ್ನ ಕಣ್ಣು ನಾನೇ ನಂಬ್ದಂಗೆ ಆಯಿತು. ಅಪ್ಪ, ಯಾವ ತಾಯಿಯನ್ನು ನೋಡೋಕ್ಕೋಸ್ಕರ ನಾನು 6-7 ದಶಕಗಳ ಕಾಲ ನಾನು ಪರಿತಪಿಸಿದ್ನೋ, ಆ ತಾಯಿ ನನ್ನ ಎದುರಿಗೆ ಕುಂತ್ಕೊಂಡ್ಬಿಟ್ಟಾಳೆ, ಕುರ್ಚಿಯಲ್ಲಿ ಆಸೀನಳಾಗಿ, ಸಾಕ್ಷಾತ್ ಸರಸ್ವತಿ. ಏನು ನನ್ನ ಜೀವನ ಸುಕೃತ ಆಯಿತು, ನನ್ನ ಜೀವನ ಪಾವನ ಆಯಿತು. ನನ್ನ ಗುರುಗಳಾದ ಪುಟ್ಟರಾಜರ ನಂತರ ನಾನು ಆರಾಧಿಸುವುದು ಎಸ್ ಜಾನಕಿ ಅಮ್ಮನವರನ್ನು ಮತ್ತು ಮೊಹಮ್ಮದ್ ರಫಿಯನ್ನು. ಪ್ರತಿ ದಿವಸ ನಾನು ಅವ್ರನ್ನ ಆರಾಧನೆ ಮಾಡ್ತಾನೆ. ಜಾನಕಿ ಅಮ್ಮವ್ರ ಮುಂದೆ ಹಾಡಿದೆ ನಾನು ಕೆಳಗೆ ಕೂತ್ಕೊಂಡು. ಏನು
ಸಿರಿತನ ಬೇಕೆ ಬಡತನ ಸಾಕೆ ಎನ್ನುತ್ತಾ ಬಗೆ ಬಗೆ ಕೇಳುವರೆ ಕನ್ನಡ ನಾಡಿನ ಹೆಣ್ಣಿನ ಹೊಮ್ಮನ ಮೊರೆಯಿಡಬೇಕೆ ನನ್ನ ದೊರೆ ನನ್ನ ದೊರೆ ನನ್ನ ದೊರೆ ನನ್ನ ದೊರೆ. ಮನಮೆಚ್ಚಿದ ಮಡದಿ ಇದು. ಲೀಲಾವತಿಯರ ಮೇಲೆ ಚಿತ್ರೀಕರಣ ಮಾಡಿದ ಗೀತೆ ಇದು. ಇದನ್ನು ಹಾಡಿದೆ. ಆನಂತರ ಇನ್ನೂ ಒಂದು ಕುಲವಧು ಚಿತ್ರ, ಒಂದೇ ಮಾತು ಒಂದೇ ಮನಸ್ಸು ಒಂದೇ ನೀತಿ ಬೇಕು, ನಮ್ಮ ನಾಡಿನ ಮಕ್ಕಳೆಲ್ಲರೂ ಒಂದುಗೂಡಬೇಕು, ಜಾತಿ ಎರಡೇ ಎರಡು ಗಂಡು ಹೆಣ್ಣು ಎಂದು, ಜಾತಿ ಎರಡೇ ಎರಡು ಗಂಡು ಹೆಣ್ಣು ಎಂದು, ಜ್ಯೋತಿಯಂತೆ ನೀನು ಬೆಳಗಬೇಕು ಕಂದ, ಎಲ್ಲಿರಲಿ ಎಂತಿರಲಿ ತಾಯಿ ನಾಡೇ ಆನಂದ. ಇನ್ನೂ ಅನೇಕ ಅವರ ಹಳೆಯ ಗೀತೆಗಳನ್ನ ಹಾಡಿದೆ. ಭಾಳ ಸಂತೋಷಪಟ್ಟರು. ನಾನು ನನ್ನ ಹಣೆಯನ್ನು ಅವರ ಪಾದಗಳಿಗಿಟ್ಟೆ. ತಮ್ಮ ತೊಡೆಯ ಮೇಲೆ ನನ್ನ ಮಸ್ತಕವನ್ನು ಇರಿಸಿಕೊಂಡು ನನಗೆ ಮಗುವಿನಂತೆ ಆಶೀರ್ವಾದ ಮಾಡಿದರು. ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸುಕೃತ ಮತ್ತೇನು ಬೇಕು ರೀ ಮನುಷ್ಯನಿಗೆ. ಯಾವಾಗ ಗಾಯನಿಯನ್ನು, ಯಾವ ಗಾಯಕಿಯನ್ನು ನಾನು ಆರಾಧ್ಯ ದೇವತೆ ತಾಯಿಯ ಸಮಾನವಾಗಿ ಕಾಳುತ್ತಿದ್ನೋ ಅವ್ರ ದರ್ಶನ ನನಗೆ ಆಯಿತು ಅಂದಮೇಲೆ ಮತ್ತೇನು ಉಳಿತು ನನಗೆ. ಗುರು ದರ್ಶನ ಆಯಿತು. ನಾನು ಆರಾಧಿಸುತ್ತಿದ್ದ ಎಸ್ ಜಾನಕಿ ಅಮ್ಮನ ದರ್ಶನ ಆಯಿತು. ನಿಜವಾಗಲೂ ನಾನು ಧನ್ಯ. ಆಕೆ ಆತ್ಮಕ್ಕೆ ಶಾಂತಿ ದೊರೆಯಲಿ. ಎಲ್ರಿಗೂ ನಮಸ್ಕಾರ.